ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷದಲ್ಲಿನ ಅಸಮಾಧಾನ ಸುಖಾಂತ್ಯವಾಗಲಿದೆ. ನೋಡಿ, ದೆಹಲಿಗೆ ದೌಡಾಯಿಸಿದ್ದಾರೆ ಆರ್ ಅಶೋಕ್. ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ಏನೋ ಸಂಧಾನ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ಅದೇ ಕಾನ್ಫಿಡೆಂಟ್ನಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಕಾನ್ಫಿಡೆಂಟ್ ಇದ್ರೂ ಇಲ್ಲದೇ ಇದ್ರೂ ಅಲ್ಲಿ ಹೈಕಮಾಂಡ್ ಹೇಳದೇ ಇದ್ರೂ ಕೂಡ ಹೇಳಲೇಬೇಕಾಗುತ್ತೆ ಅನಿವಾರ್ಯವಾಗಿ. ಯಾಕೆಂದರೆ ಬ್ಯಾಲೆನ್ಸ್ ಮಾಡಬೇಕಲ್ವಾ, ಹಾಗಾಗಿ ಏನೂ ಇಲ್ಲ ಅಂತ ತೋರಿಸ್ಕೊಳ್ಬೇಕು. ಬಟ್ ಈಗ ಅಶೋಕ್ ಹೇಳಿದ್ದಾರೆ, ಕಾರ್ಯಕರ್ತರಿಗೆ ಖುಷಿಯಾಗುವ ನಿರ್ಧಾರ ಹೈಕಮಾಂಡ್ ಮಾಡುತ್ತೆ. ಏನೋ ಇದೆ, ಹಾಗಾದರೆ ಸಿಹಿ ಸುದ್ದಿ. ಹೈಕಮಾಂಡ್ ನಿರ್ಧಾರ ಪಾಲಿಸುವುದು ನನ್ನ ಕೆಲಸ ಅಂಥೇಳಿ ಅಶೋಕ್ ಹೇಳಿದ್ದಾರೆ. ಅಂದರೆ ಯತ್ನಾಳ್ ಅವ್ರದ್ದೇನಾದರೂ ಅಸಮಾಧಾನ ಶಮನ ಆಯ್ತಾ ಇಲ್ಲಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಚರ್ಚೆ ಆಗಿರ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ದೆಹಲಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ಈ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಂದರೆ ಕಾರ್ಯಕರ್ತರಿಗೆ ಸಮಾಧಾನ ತರುವಂತಹ ಒಂದು ನಿರ್ಧಾರ ಆಗಿದೆ, ಹೈಕಮಾಂಡ್ ಮಾಡುತ್ತೆ ಅದನ್ನ ಅಂತ ಹೇಳಿದ್ದಾರೆ. ಬಟ್ ಸಂಧಾನ ಸಕ್ಸಸ್ ಆಗಿದೆಯಾ ಇಲ್ವಾ? ಯತ್ನಾಳ್ ಅವರ ಮಾತುಗಳನ್ನು ನೋಡ್ತಾ ಇದ್ರೆ ಮತ್ತು ಅದೇ ದಾಟಿಲಿ ಮಾತಾಡ್ತಾ ಇದ್ದಾರೆ ಅವರು. ಆದರೆ ಈಗ ಅಶೋಕ್ ಅವರು ಹೇಳ್ತಾ ಇರೋದು ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ಸನ್ನು ತುಂಬಲಿಕ್ಕೆ ಆಗಿರಬಹುದು. ಇದು ಈಗಾಗಲೇ ಹೈಕಮಾಂಡ್ ಅಂಗಳದಲ್ಲಿದೆ, ಅಲ್ಲಿ ಏನಿದೆಯೋ ತೀರ್ಮಾನ ಆಗುತ್ತೆ. ಇದೆಲ್ಲ ಸುಖಾಂತಿ ಆಗುತ್ತೆ. ಆರಾಮ್ಸೆ ನಮ್ಮ ಕಾರ್ಯಕರ್ತರಿಗೂ ಕೂಡ ಸಂತೋಷ ಆಗುವಂಥ ಒಂದು ತೀರ್ಮಾನವನ್ನು ಕೇಂದ್ರದ ನಾಯಕರು ಮಾಡ್ತಾರೆ. ಈಗೆಲ್ಲ ಬಾಲು ಹೈಕಮಾಂಡಲ್ಲಿ ಇದೆ, ಅಲ್ಲೇನು ತೀರ್ಮಾನ ಆಗುತ್ತೋ ಅದನ್ನು ಶಿರಸಾವಹಿಸಿ ಪಾಲನೆ ಮಾಡೋದು ಅಶೋಕನ ಕರ್ತವ್ಯ, ಪಾರ್ಟಿಯ ಕಾರ್ಯಕರ್ತರ ಕರ್ತವ್ಯ. ನೋಡಿ, ಇದು ಈಗಾಗಲೇ ಹೈಕಮಾಂಡ್ ಅಂಗಳದಲ್ಲಿದೆ, ಅಲ್ಲಿ ಏನಿದೆಯೋ ತೀರ್ಮಾನ ಆಗುತ್ತೆ. ಇದೆಲ್ಲ ಸುಖಾಂತಿ ಆಗುತ್ತೆ. ಆರಾಮ್ಸೆ ನಮ್ಮ ಕಾರ್ಯಕರ್ತರಿಗೂ ಕೂಡ ಸಂತೋಷ ಆಗುವಂಥ ಒಂದು ತೀರ್ಮಾನವನ್ನು ಕೇಂದ್ರದ ನಾಯಕರು ಮಾಡ್ತಾರೆ. ಈಗೆಲ್ಲ ಬಾಲು ಹೈಕಮಾಂಡಲ್ಲಿ ಇದೆ,